ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಡುವುದರ ಬಗ್ಗೆ ನಮ್ಮ ಬೇಡಿಕೆ ಒಂದನೇದು. ಎರಡನೇದಾಗಿ ನಮ್ಮನ್ನೇ ನಂಬಿಕೆ ಹೊಂದಿರತಕ್ಕಂಥ ಕೊಡುವವರು ಮತ್ತು ಕೊಳ್ಳುವವರು ಅನ್ಯಾಯ ಆಗ್ತಾ ಇದ್ದಾವೆ. ಯಾಕೆ ಅನ್ಯಾಯ ಆಗ್ತಾ ಇದೆಯಪ್ಪ ಅಂತಂದರೆ, ಈ ಸೊತ್ತಿನ ತಂತ್ರಾಂಶದಲ್ಲಿ ಮತ್ತು ಜಮೀನುಗಳ ತಂತ್ರಾಂಶದಲ್ಲಿ ದೋಷಲೋಪಗಳು ಕಂಡು ಬಂದಿರೋದ್ರಿಂದ ಲೋಪದೋಷಗಳು ಕಂಡು ಬಂದಿರೋದ್ರಿಂದ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ನಮ್ಮನ್ನೇ ನಂಬಿಕೆ ಹೊಂದಿರೋದಕ್ಕೋಸ್ಕರ. ಏನು ತೊಂದರೆ ಆಗ್ತಾವ್ರಿ? ಲೋಪದೋಷಗಳು ಅಂತಂದರೆ ಪಾಣಿ ತಂತ್ರಾಂಶ ದೋಷದಲ್ಲಿ ಪಾಣಿಯಲ್ಲಿ 1 ಎಕರೆಗೆ ಅರ್ಧ ಎಕರೆ ಅಂತ ಕೊಡ್ತೀವಿ ನಾವು. ಅರ್ಧ ಎಕರೆ ಅಂತ ಕೊಟ್ಟಾಗ ECಯನ್ನು ಚೆಕ್ ಮಾಡಿದಾಗ 1 ಎಕರೆ ಅಂತಲೇ ಬರ್ತದೆ. ಆಮೇಲೆ ಸೈಟ್ಗಳು ಮಾರಾಟ ಮಾಡೋದ್ರಾಗೆ ಲೇಔಟ್ ಓನರ್ಗಳ ಹೆಸರೇ ಬರ್ತಾ ಇಲ್ಲ. ಈ ಎಲ್ಲವೂ ಲೋಪದೋಷಗಳು ಇರೋದ್ರಿಂದ ಇವೆಲ್ಲ ಲೋಪದೋಷಗಳನ್ನು ಸರಿಪಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯ ಒಕ್ಕೂಟದ ಪರವಾಗಿ ರಾಜ್ಯ ಪತ್ರ ಬರಹಗಾರರ ಸಂಘದ ಕರೆಗೆ ಹೋಗೊಟ್ಟು ನಾವು ಜಿಲ್ಲಾ ಪತ್ರ ಬರಹಗಾರರು ಸಹಿತ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಬೇರೆ ಏನು ಉದ್ದೇಶ? ಬೇರೆ ಯಾವ ಉದ್ದೇಶ? ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಆಮೇಲೆ ನಮಗೆ ಪ್ರತ್ಯೇಕವಾದ ಲಾಗಿನ್ ಅನ್ನು ಕೊಡಬೇಕು. ಬೇರೆ ರಾಜ್ಯಗಳಲ್ಲಿ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ನಮಗೆ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು ಅಂತಂದೇಳಿ ನಾವು ಈ ಮುಷ್ಕರವನ್ನು ಎಷ್ಟು ದಿನ ಈ ಮುಷ್ಕರ? ಎಷ್ಟು ದಿನ ನಮ್ಮ ಬೇಡಿಕೆ ನಮ್ಮ ರಾಜ್ಯ ಸಂಘದಿಂದ ಮುಷ್ಕರವನ್ನು ಹಿಂಪಡೆಯುವವರೆಗೂ ನಮ್ಮ ಮುಷ್ಕರ ಮುಂದುವರಿಯುತ್ತೆ. ಬೇಡಿಕೆ ಈಡೇರಬೇಕು. ಬೇಡಿಕೆ ಈಡೇರಬೇಕು. ಈಗ ಆನ್ಲೈನ್ ಕೂಡ ಸಮಸ್ಯೆ ಆಗ್ತದೆ ಜನಕ್ಕೆ. ಆನ್ಲೈನ್ ಸಮಸ್ಯೆ ಇರೋದ್ರಿಂದ ಹೇಳ್ತಾರೆ. ಎಷ್ಟು ಮಂದಿ ಇದ್ದಾರೆ ಪತ್ರ ಬರಹಗಾರ? ನಾವು ಪತ್ರ ಬರಹಗಾರರಲ್ಲಿ 8 ಜನ. 8 ಜನ. ಮತ್ತು ಇವರು ಹೆಚ್ಚಿಗೆ ಅದಾರಲ್ಲ? ಅವರು ಸಹಿತ ರೈತರು ನಮಗೆ ಸಹಕಾರ ಕೊಡ್ತಿದ್ದಾರೆ. ವಕೀಲರು ಹೋದರೆ ವಕೀಲರುಗಳು ಸಹಿತ ಸಹಕಾರ ಕೊಡ್ತಾರೆ. ಸರಿ ತಮ್ಮ ರಾಜ್ಯ ಪತ್ರ ಬರಹಗಾರ ಒಕ್ಕೂಟ ಸಂಘದಿಂದ ಜಿಲ್ಲಾ ದಸ್ತ ಪತ್ರ ಬರಹಗಾರ ಅಸೋಸಿಯೇಷನ್ ಹುಡುಗಿ ವಿಜಯನಗರ ಜಿಲ್ಲಾ ವತಿಯಿಂದ 12/12/2025 ನಾವು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿರುವುದರಿಂದ ಇಲ್ಲಿ ಲಾಗಿನ್ ಕಾವೇರಿ 3 ಮತ್ತು ಕಾವೇರಿ 2 ಲಾಗಿನ್ನಲ್ಲಿ ಆಗ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶ ಸಲುವಾಗಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಜಿಲ್ಲಾ ಪತ್ರ ಬರಹಗಾರರಿಗೆ ಸರ್ಕಾರದ ವತಿಯಿಂದ ಪ್ರತ್ಯೇಕ ಲಾಗಿನ್ನನ್ನು ಜಿಲ್ಲಾ ಪತ್ರ ಬರಹಗಾರ ಪ್ರತ್ಯೇಕ ಲಾಗಿನ್ನನ್ನು ನೀಡಬೇಕೆಂದು ನಾವು ಇಟ್ಟಿರುತ್ತೇವೆ. ಹಾಗೂ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಖರೀದಿದಾರರಿಗೆ ಮಾರಾಟಗಾರರಿಗೆ ಭಾಳ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಖಾತಾ ಬದಲಾವಣೆ ಆಗದೇ ಇರುವುದರಿಂದ ಸದರಿ ಲಾಗಿನ್ನನ್ನು ನಮ್ಮ ಎಲ್ಲ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾಗಿ ನೀಡಿ ನಾವು ರೈತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಅನುಕೂಲತೆಯನ್ನು ಮಾಡಿಕೊಡುವ ಉದ್ದೇಶ ಸಲುವಾಗಿ ನಮಗೆ ಪ್ರತ್ಯೇಕ ಲಾಗಿನ್ನನ್ನು ನೀಡಿ ಮತ್ತು ಸರ್ಕಾರದ ವತಿಯಿಂದ ನಮಗೆ ಜಿಲ್ಲಾ ಪತ್ರ ಬರಹಗಾರರ ಗುರುತಿನ ಚೀಟಿಯನ್ನು ನೀಡಬೇಕು ಎಂದು ನೀಡುವ ಬಗ್ಗೆ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಈಗ ಇಷ್ಟು ದಿನ ಯಾವ ಮತ್ತೆ ಪತ್ರ ಇದ್ದಿಲ್ಲ ನಿಮ್ಮ ಜಿಲ್ಲಾ ಪತ್ರ ಬರಹಗಾರ ಏನು ಲೈಸೆನ್ಸ್ ಇದೆ, ಪತ್ರ ಬರೀತಾ ಇದ್ದೀವಿ. ಆದರೆ ಲೋಪದೋಷಗಳನ್ನು ಎತ್ತಿ ಹಿಡಿತಾ ಇಲ್ಲ. ಈಗ ಕಾವೇರಿ 2 ಅಂತಂದೇಳಿ ಲಾಂಚ್ ಮಾಡಿದ್ರು. ಕಾವೇರಿ 2 ಲಾಂಚ್ ಮಾಡಿದಾಗ ಲೋಪದೋಷಗಳು ಕಾಣ್ಬೋದು. ಈಗ ಕಾವೇರಿ 3 ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಲಾಂಚ್ ಮಾಡಿದಾಗ ಪೇಪರ್ಲೆಸ್ ಆಫೀಸ್ ಮಾಡಿದಾಗ ಇಲ್ಲಿ ಫೇಸ್ಲೆಸ್ ಆಫೀಸ್ ಅದು ಮಾಡೋದ್ರಿಂದ ಕೊಡುವವರಿಗೂ ಮತ್ತು ಕೊಂಡುಕೊಳ್ಳೋರಿಗೆ ಇಬ್ಬರಿಗೂ ಲಾಸ್ ಆಗ್ತದೆ. ಇನ್ನೂ ಒಂದು ಈ ತಾಲೂಕು ಬಿಟ್ಟು ಬೇರೆ ತಾಲೂಕಿನ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ನಮಗೆ ಹಂಗಾಗಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈಗ ಪೇಪರ್ಲೆಸ್ ಮಾಡೋದ್ರಿಂದ ಮುಂದೆ ಯಾರಾದರೂ ಲಾಗಿನ್ ಹಾಕ್ಬೋದು. ಆ ಲಾಗಿನ್ ನಲ್ಲಿ ಜಿಲ್ಲೆಯ ಯಾವುದೇ ತಾಲೂಕಿಗೆ ಲಾಗಿನ್ ಹಾಕಿ ನೋಂದಣಿ ಮಾಡಿಸ್ಬೋದು. ಆದರೆ ತಪ್ಪು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಜಿಲ್ಲಾ ಲಾಗಿನ್ ಆಗ್ತಕ್ಕಂಥವ್ರು ಯಾರು? ಸಮಸ್ಯೆ ಆದ್ರೆ ಯಾರು ಬೇಕಾದ್ರೂ ಐಡಿಯಾ ಇರಲ್ಲ. ಪತ್ರ ಬರೆಯುವ ಉದ್ದೇಶ ಐಡಿಯಾ ಇಲ್ಲದೇ ಇರುವ ವ್ಯಕ್ತಿಗಳು ಆಗಿರ್ತಾರೆ. ಅದಕ್ಕೆ ನೇರ ಹೊಣೆಗಾರರು ಅವರೇ ಆಗಿರ್ತಾರೆ ಹೊರತು
ನಮಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಹಾಗಾಗಿ ಈಗ ಎಲ್ಲ ಜಿಲ್ಲಾ ಪತ್ರ ಬರಗಾರರಿಗೆ ನಾವು ನಮ್ಮ ವೈಯಕ್ತಿಕ ಲಾಗಿನ್ ಕೊಡಬೇಕೆಂದು ನಾವು ಸರ್ಕಾರ ಮನವಿ ನಾವು ಕೊಡ್ತಾ ಇದ್ದೀವಿ. ಒಟ್ಟು ಜಿಲ್ಲಾ ಪತ್ರ ಬರ ಸೇವಾ ಭದ್ರತೆ ಒದಗಿಸಿ ಮೌನವಾಗಿ ಬೇಡಿಕೆ ಹೇಳಿ ಒಂದೊಂದು ಮೌನ ಮುಷ್ಕರವನ್ನು ಆರಂಭಿಸಿದ್ದೇವೆ. ಹಮ್ಮಿಕೊಂಡು ಎಷ್ಟು ದಿನಗಳ ಕಾಲ ಹಮ್ಮಿಕೊಂಡು ನಮ್ಮ ರಾಜ್ಯದ ವತಿಯಿಂದ ಆದೇಶ ಬರುವವರೆಗೂ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ರೆ ನೀವು ರಾಜ್ಯಾದ್ಯಂತ ಈ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲಾ ನಮ್ಮ ಒಕ್ಕೂಟ ಸಮಿತಿಯಿಂದ ಬರ್ತಕ್ಕಂಥ ಆದೇಶ ಬಂದ ನಂತರ ನಾವು ಈ ಮುಷ್ಕರವನ್ನು ನಿಲ್ಲಿಸಲು ಹಿಂದಕ್ಕೆ ಪಡೆಯುತ್ತೇವೆ. ನಿಮ್ಮ ಹೆಸರು KP ಭದ್ರಶೆಟ್ಟಿ, ಹಿರಿಯ ಪತ್ರ ಬರಗಾರ, ಶೆಟ್ಟಿ ಜಿಲ್ಲಾ ಜಿಲ್ಲಾ ಹಿರಿಯ ಪತ್ರ ಮತ್ತು ಹಲೋ ಕಾವೇರಿ ಟೂನಲ್ಲಿ ಈಗ ಹೊಸದಾಗಿ ವಿವರಣೆಯ ಪಟ್ಟಿಯಲ್ಲಿ ಆಗ್ತಾ ಇರೋ ತೊಂದರೆಗಳನ್ನು ಅದರಲ್ಲಿ ಈಗ ರೆವೆನ್ಯೂ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ. ಈಗ 2 ಎಕರೆ ಇರುತ್ತೆ, 2 ಎಕರೆಯಲ್ಲಿ 1 ಎಕರೆ ಕೊಡ್ತಾ ಇದ್ದಾನೆ. ಅದರಲ್ಲಿ ವಿವರಣಾ ಪಟ್ಟಿಯಲ್ಲಿ ಅದು 2 ಎಕರೆಯಲ್ಲಿ ರೆವೆನ್ಯೂ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ. ಆದರೆ ಈಚೆಯಲ್ಲಿ ತೆಗೆದಾಗೆ ಅದು 2 ಎಕರೆ ರೆವೆನ್ಯೂ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ. ಆದರೆ ಬ್ಯಾಂಕಲ್ಲಿ ಹೋದ್ರೆ ಅದ್ರ ಪ್ರಕಾರ ಹೋದ್ರೆ ಲೋನ್ ಕೊಡಲ್ಲ. ಈಚೆಗೆ ನಿಮ್ಗೆ 1 ಎಕರೆ ಅಂತ ಬಂದಿಲ್ಲಪ್ಪ, ನಿನಗೆ ಕೊಡೋದಿಲ್ಲ ಅಂತಂದು ಹೇಳ್ತಾರೆ. ತಪ್ಪಾಗಿದೆ ನೋಡ ಅಂತ ಬರ್ತಾರೆ. ಅದೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತೆ ಈಗ ಲೇಔಟ್ ಇರುತ್ತೆ, ಲೇಔಟಲ್ಲಿ ಹೆಸರು ಓನರ್ ಹೆಸರು ಬರ್ತಾ ಇಲ್ಲ, ಸರ್ವೆ ನಂಬರ್ ಬರ್ತಾ ಇಲ್ಲ, ಸೈಟ್ ನಂಬರ್ ಬರ್ತಾ ಇಲ್ಲ, ಡೋರ್ ನಂಬರ್ ಬರ್ತಾ ಇಲ್ಲ. ಮತ್ತು ಅದರಲ್ಲಿ ಮನೆ ಇದ್ದಲ್ಲಿ 2 ಮನೆ ಇರ್ತದೆ, ಅದರಲ್ಲಿ 1 ಮನೆ ಅಳತೆ ಮಾತ್ರ ಅಲ್ಲಿ ತೋರಿಸ್ತಾ ಇದೆ, ಆದ್ರೆ ಇನ್ನೊಂದು ಮನೆ ಅಳತೆ ಅಲ್ಲಿ ತೋರಿಸ್ತಾ ಇಲ್ಲ. ಅದರಿಂದ ಬಹಳ ತೊಂದರೆ ಆಗಿದೆ. ಮತ್ತು ಕೂಡ್ಲಿ ತಾಲೂಕಿನಲ್ಲಿ ಮುಟೇಶನ್ ಆಗದೆ ಇರೋ ಬಹಳ ಪತ್ರ ಇದಾವೆ. ಮತ್ತು ಇದು 911 ಅನ್ನು ಪಾರ್ಟೇಷನ್ ಅಣ್ಣ ತಮ್ಮ ಏನಾದ್ರು ಭಾಗ ಮಾಡ್ಕೊಂಡಲ್ಲಿ ಅವು ಡಿವೈಡ್ ಆಗ್ತಾ ಇಲ್ಲ. ಒಂದು ಇದರಲ್ಲಿ ಒಂದು ಮನೆ ಇರುತ್ತೆ, ಅಣ್ಣ ತಮ್ಮ ಅರ್ಧ ಮಾಡ್ಕೊಂತಾರೆ, ಅದು ಇದು ಆಗ್ತಾ ಇಲ್ಲ, ಪಾರ್ಟೇಷನ್ ಆಗ್ತಾ ಇಲ್ಲ. ಮಾಡಿದ್ರು ಅವ್ರಿಗೆ ಭಾಗ ಭಾಗ ಆಗ್ತಾ ಇಲ್ಲ. ಈಗ ಇಲ್ಲಿ ಕೂಡಿಗೆಯಲ್ಲಿ ಈಗ 1 ವರ್ಷದಿಂದನೂ ಒಂದು 15-50 ಪತ್ರ ಮೊಟೇಷನ್ ಆಗ್ತಾ ಇಲ್ಲ. ಬಹಳ ಸಮಸ್ಯೆ ಆಗಿದೆ. ನಿಲ್ಲ ಎಷ್ಟು ದಿನಗಳ ಹಿಂದೆ ಈ ರೀತಿ ನಡೆದತ್ತು ಅಂದ್ರೆ ಇದೇ ರೀತಿ ಈಗ ಕಾವೇರಿ 2 ಆದಾಗಿಂದ ಈ ಪ್ರಾಬ್ಲಮ್ ಇದೆ. ಕಾವೇರಿ 2 ಆಗಿದ್ದು 1 ವರ್ಷ, ಈಗ 2 ವರ್ಷ 2 ವರ್ಷ 2 ವರ್ಷದಿಂದ ಇದೇ ಸಮಸ್ಯೆ. ಮತ್ತೆ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ? ಸಮಸ್ಯೆ ಬಗೆಹರಿಸ್ತಾರ ಅಂತಂದು ಕೊಟ್ಟಿದ್ದೆ. ಇಂಜಿನಿಯರಿಂಗ್ ಫೋನ್ ಮಾಡಿ ಕೇಳಬೇಕು, ಅವರು ಮಾಡಿಸ್ತೀವಿ ಅಂತಾರೆ, ಇನ್ನೂ ಆಗಿಲ್ಲ. ಇಂಜಿನಿಯರ್ ಕಾವೇರಿ ನೆಕ್ಸ್ಟ್ ಈಗ ಮಾಡಿದ್ರೆ ಮತ್ತೆ ಬೇಸ್ ಲಿಸ್ಟ್ ಬರುತ್ತೆ. ಬೇಸ್ ಲಿಸ್ಟ್ ಫೋಟೋ ಲಿಸ್ಟ್ ನಾವು ಎಲ್ಲಿರ್ತೀವಿ ಅಲ್ಲೇ ಮಾಡ್ಕೋಬಹುದು. ಅಲ್ಲಿ ಯಾರು ಬಂದು ಮಾಡ್ಕೊತಾರೆ, ಯಾರು ಕರೆದಾರ, ಯಾರು ಅಂಬೋದು ಗೊತ್ತಾಗಲ್ಲ. ಹಂಗಾಗಿ ನಾಳೆ ಮುಂದೆ ಇದ್ದಂತ ನಾವು ಮೇಲೆ ಯೋಚನೆ ಮಾಡಿ ಅವನ ಫೋಟೋ ಕೊಡೋ ಕೊಡು ಅಂತಂದೇಳಿ ಅವ್ನು ಮಾಡ್ಕೊಂಡ್ರೆ ನಾಳೆ ಮುಂದೆ ಅವ್ನು ಎಲ್ಲಿ ಹೋಗ್ಬೇಕು, ಅವೆಲ್ಲ ತೊಂದರೆ ಆಗ್ತಾ ಇದೆ. ಈ ಕೊಡರ ತಾಣರಿಗೆ ಕೂಡ ತೊಂದರೆ ಆಗ್ತದೆ. ಸೈಟ್ ತಾಣರಿ, ಹೊಲ ತಾಣರಿ ಬಹಳ ತೊಂದರೆ ಆಗಿದೆ. ಮುಂದೆ ಸಮಸ್ಯೆ ಯಾರು ಹೊಣೆ? ಸರ್ಕಾರನೂ ಹೊಣೆ. ಇದಕ್ಕೆಲ್ಲ ಬೇರೆ ಯಾರು ಮೇನ್ ಇವ್ರಿಗೆಲ್ಲ ಯಾರು ಇಂಪಾರ್ಟೆಂಟ್ ಇದೆ? ನಿಮ್ಮ ಪತ್ರ ಬರೋಲ್ಲ ಇಲ್ಲಿ ನಾವೇ ಎಲ್ಲ ಜಿಲ್ಲಾ ಪತ್ರ ಬರೋಲ್ಲ. ಯಾವ ಹೇಳಿ ಕಾವೇರಿ 2 ಅಂತ ಸರ್ಕಾರ ಮಾಡಿರೋ ಕಾವೇರಿ 2 ಸರ್ಕಾರ ಮಾಡಿದೆ. ಈಗ ಕಾವೇರಿ 3 ಅಂತಂದ್ರೆ ಲಾಂಚ್ ಮಾಡ್ತಾರೆ, ಪೇಪರ್ಲೆಸ್ ಆಫೀಸ್, ಫೇಸ್ಲೆಸ್ ಆಫೀಸ್ ಅಂತ. ಅದನ್ನು ಸಹಿತ ಸರ್ಕಾರನೇ ಮಾಡ್ತಾ ಇರ್ತೀವಿ. ಅವ್ರು ಹೆಂಗ್ ಮಾಡ್ತಾರೋ ಅವರಿಗೆ ಅಡ್ಜಸ್ಟ್ ಆಗಿ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಆಗ್ತಾ ಇರೋದು ಏನಪ್ಪ ತೊಂದರೆ ಅಂತಂದ್ರೆ ರೈತರಿಗೆ ಮತ್ತು ಕೊಡುಕೊಳ್ಳುವವರಿಗೆ ಇವರಿಗೆ ತುಂಬಾ ತೊಂದರೆ ಆಗ್ತದೆ. ಮಾರಾಟಗಾರರಿಗೆ, ಖರೀದಿ ತಾಣರಿಗೆ, ಮಾರಾಟ ಮಾರೋರಿಗೆ ತೊಂದರೆ ಆಗ್ತದೆ, ಸಮಸ್ಯೆ ಆಗುತ್ತೆ. ರಿಜಿಸ್ಟ್ರೇಷನ್ ಆದ್ರೆ ಮುಟೇಷನ್ ಆಗಲ್ಲ, ಮುಟೇಷನ್ ಆದ್ರೆ ರಿಜಿಸ್ಟ್ರೇಷನ್. ಹೌದೌದು, ಸಮಸ್ಯೆ ಆಗುತ್ತೆ. ನಾವು ಜಿಲ್ಲಾ ಪತ್ರ ವರ್ಗರು ಎಕ್ಸಾಮ್ ಬರೆದು ನಾವು ಲೈಸೆನ್ಸ್ ತಗೊಂಡು ಜೀವನ ಮಾಡ್ಕೊಂತ ಬರುತ್ತೆ. ಹೌದೌದು. ಈಗ ಸಿಟಿಜನ್ ಲಾಗಿನ್ ಮಾಡಿದ್ರೆ ಯಾರು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ನಮಗೆ ಬಹಳ ತೊಂದರೆ ಆಗ್ತಾ ಇತ್ತು. ನಮಗೆ ಪತ್ರ ಬರ್ತಾ ಇದೆ, ಯಾರು ಬೇಕಾದ್ರು ಮಾಡಂಗಿಲ್ಲ, ಮಾಡಂಗಿಲ್ಲ. ಸಮಸ್ಯೆ ಸಮಸ್ಯೆ ಆಗ್ತಾ ಇರೋದ್ರಿಂದ ನಾವು ಇದನ್ನೇ ಜೀವನ ಮಾಡ್ಕೊಂಡ್ ಬಂದು ನಮ್ಮಿಂದ ನಮ್ಮ ಕಡೆಯಿಂದನೇ ಮಾಡ್ತಾರೆ. ನನ್ನ ನಮ್ಮನ್ನೇ ನಂಬಿರ್ತಕ್ಕಂಥ ಕುಟುಂಬಗಳು ಮತ್ತೆ ನನ್ನೇ ನಂಬಿಕೆಂತ ಬರ್ತಕ್ಕಂಥ ಆಪರೇಟರ್ಗಳು ಅವೆಲ್ಲ ಬಹಳ ತೊಂದರೆ ಅವ್ರಿಗೆ ತೊಂದರೆ ಆಗ್ತದೆ. ಜೀವನಕ್ಕೆಲ್ಲ